ರಾಮ ಯಾವಾಗ ಸೀರೆ ಉಟ್ಕೊಂಡನ ಹೌದು ಹೌದು ಮಾಸ್ತರ ವಾಲ್ಮೀಕಿ ರಾಮಾಯಣ ಹೇಳ್ತದ ಹಿಂಗ ಯಾವ ಪ್ರಕಾರವಾಗಿ ಹೇಳ್ತದಂದ್ರ ಈ ರಾಮಾಯಣದಾಗ ರಾಮ ಸಿರಿ ಉಟ್ಕೊಂಡ ಉಲ್ಲೇಖನೆ ಇಲ್ಲ ಅಂತ ಹೇಳ್ತದ ವಾಲ್ಮೀಕಿ ರಾಮಾಯಣ. ಏನ್ ಮಾಸ್ತರ ಅತ್ರಿ ಮಹಾಋಷಿ ಹೆಂಡತಿ ಅನುಸೂಯನ ಸಹಾಯ ಪಡೆದು ಯಾವ ನಿಮ್ಮ ಸೀತೆ ಹಳದಿ ಬಣ್ಣದ ಸೀರೆ ತಂದಾಳ ಉಟ್ಕೊಂಡಾಳ ತಂದಾಳ 14 ವರ್ಷ ಅದೇ ಸೀರೆ ಉಟ್ಟಾಳ. ಅದ್ರ ಕಲರ್ ಹೋಗಿಲ್ಲ, ಕಲರ್ ಹೋಗಿಲ್ಲ. ಅದಕ್ಕೊಂದು ಹೆಸರು ಮಾಸ್ತರ ಉಲ್ಖಲ. ಏನೋ ಚಲೋ ಕೇಳು, ಉಲ್ಖಲ ಮತ್ತು ಶಣಬೀನ ಇದು ಯಾವ ಭಾಷೆದಾಗ ಉಚ್ಚರಿಸ್ಯಾರ ಹೇಳ್ಯಾರ ಉಲ್ಖಲ. ಅದು ಬಟ್ಟಿ ಹೆಸರ ಉಲ್ಕಲ್ ಬಟ್ಟಿ. ಮತ್ತ ಆ ಬಟ್ಟಿ ತಯಾರಾಗಬೇಕಾದ್ರೆ ಇದು ಏನು ಮರ ಅದಲ್ಲ ಗಿಡದ ತಾಟಿಲಿಂದ ಆ ಬಟ್ಟಿ ತಯಾರಾಗ್ಯದ ಸೀರಿ. ಮತ್ತ ಮಾಸ್ತರ್ ನಿನಗೊಂದು ಮಾತು ಹೇಳ್ತೀನಿ, ವರಿ ಹಚ್ಚತಪ್ಪ ಅಂದ್ರ ಇಲ್ಲಿ ಕಿಣಕತನ ಬಿಡಂಗಿಲ್ಲ. ಮತ್ತ ಇಲ್ಲಿ ತಂದು ತೋರ್ಸತ್ರ ನಾ ಬಿಡಂಗಿಲ್ಲ. ನನ್ನ ಬಲಿದ್ದು ನಾ ತೋರಿಸ್ತೀನಿ, ನಿನ್ನ ಬಲಿದ್ದು ನೀ ತೋರಿಸ್ಬೇಕು. ವರಿ ಬಿತ್ತ ನಮ್ದು ಹಿಂಗದ, ಮೊದಲೇ ಕೈ ಹಾಕಲೇ ಹಾಕಲ್ಲ, ಹಾಕದೆ ಅಂದ್ರೆ ಮಾಸ್ತರ ಬಿಡಲ್ಲ. ಆ ಉಲ್ಖಲ ಶಣಬಿನ ಈ ಯಾವ ಭಾಷೆದಾಗ ರಾಮಾಯಣ ವಾಲ್ಮೀಕಿ ರಾಮಾಯಣದಾಗ ಬರ್ದಾರ ಹೇಳ್ಬೇಕು ಮಾಸ್ತರ. ಉಲ್ಖಲ್ ಅಂದ್ರೆ ಏನು ಮತ್ತೆ ಶಣಬೀನ್ ಅಂದ್ರೆ ಏನು? ಆ ರಾಜವನ್ನು ಬಿಟ್ಟು ರಾಮಾಯಣದ ರಾಜವನ್ನು ಬಿಟ್ಟು ಈ ನಮ್ಮ ರಾಮ ಲಕ್ಷ್ಮಣರು ಉಲ್ಖಲ್ ಬಟ್ಟೆಯನ್ನು ತರಿಸ್ಯಾರಂತ ನಮ್ಮ ವಾಲ್ಮೀಕಿ ರಾಮಾಯಣ ಹೇಳ್ತದ. ಆ ಉಲ್ಖಲ್ ಅಂದ್ರೆ ಒಂದೇ ಹೇಳು, ಏನು ತಮಿಳ ಭಾಷೆನೋ ಏನು ಕನ್ನಡ ಭಾಷೆನೋ ಏನು ಇಂಗ್ಲಿಷ್ನೋ ಮರಾಠಿನೋ ಯಾವ ಭಾಷೆದಾಗ ಬರ್ದಾರ ಮಾಸ್ತರ 3 ದಿನ ಬೇಡ 2 ದಿನ ಬೇಡ 15 ದಿನ ಟೈಮ್ ಕೊಡ್ತೀನಿ. ಹಿಂಗ ಉಲ್ಖಲ್ ಭಾಷೆ ಯಾವುದು ನಡಿಲ್ರಿ ಮಾಸ್ತರ. ಮತ್ತ ವಾಲ್ಮೀಕಿ ರಾಮಾಯಣದಾಗ ರಾಮ ಸೀರಿ ಹುಟ್ಟಿಲ್ಲ. ಇದ್ರ ಸಲಕ್ಕೆ ಒಂದ್ ಜನಪದ ಮಾಡ್ರಿ ಮಾಸ್ತರ. ಇದ್ರ ಸಲುವಾಗ ಏನ್ ಹೇಳ್ಯಾನ? ಅರ್ಜುನ ಸಿರಿ ಊಟ, ಭೀಮ ಸಿರಿ ಊಟ, ಹೌದು ಕೃಷ್ಣ ಸಿರಿ ಊಟ, ರಾಮ ಸಿರಿ ಊಟ, ಕೆಲವೊಬ್ರು ಸಿರಿ ಊಟ ಅಂತ ಹೇಳ್ಯಾನ. ಇದ್ರ ಸಲಕ್ಕೆ ಒಂದ್ ಜನಪದ ಮಾಡ್ರಿ ನಮ್ಮ ಜನಪದ ಸಾಹಿತ್ಯಗಾರರು. ಏನಂತ ಮಾಡ್ರಿ ಅಂದ್ರ ಮಾಸ್ತರ, ತಡಿ ಏ ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೆ ಐತಿ, ಹುಡುಗಿ ಬ್ಯಾರೇನೆ ಐತಿ. ಈಗಿನ ಹುಡುಗಿಯರು ಸೀರಿ ಉಟ್ಕೋತಾರ, ಗಣಸರ ತಿಳಿ ಬ್ಯಾಡ್ರು ಅದ್ರಾಗ ಬ್ಯಾರೇನೆ ಐತಿ. ಗಣಸರು ಎಲ್ಲ ಸೀರಿ ಉಟ್ಕೊಂಡ್ರ ಅವ್ರೆಲ್ಲ ಹೆಣ್ಮಕ್ಳು ಅಂತೇಳಿ ಬ್ಯಾಡ್ರಿ, ಅದ್ರಾಗ ಒಂದ್ ಬೇರೆನೆ ಐತಂತ, ಅದ್ರಾಗ ಒಂದ್ ಏನು ಬೇರೆ ಇರ್ಬೇಕು ಮಾಸ್ತರ. ಮತ್ ಹೇಳ್ತಾರ ಮಾಸ್ತರ, ಈಗಿನ ಹುಡುಗರು ಕಾಲೇಜ್ ಹೋಗತಾರ, ಕಾಲೇಜ್ ಕಲಿಕ್ ಅವ್ರಲ್ರಿ ಅದು ಬೇರೆನೆ ಐತಿ ಮಾಸ್ತರ. ಸೀರಿ ಉಟ್ಟವ್ರಿಗೆಲ್ಲ ಹೆಣ್ಮಕ್ಳು ತಿಳ್ಕೊಬೇಡ್ರಿ, ಒಳಗೊಂದ್ ಲೈಟ್ ಬೇರೆನೆ ಇರ್ತದ. ಇಲ್ಲ ಸೀರೆ ಉಟ್ಕೊಂಡ್ರೆ ಎಲ್ಲ ಸಾಮಾನ್ಯ ಹೋಗ್ಯ ಬಿಟ್ಟವ ಅಂತ ಇವ್ರ ಅರ್ಥ. ಅವನಿಗೆ ಹಂಗ ಅನ್ಸತ್ತೆ ಮಾಸ್ತರ. ಅದು ಒಂದು ನಾಟಕ ಇದ್ದಪ್ಲೆ, ನಾಳೆ ರಾತ್ರಿ ಬಾಯಿಲ್ ನಾಟಕದ ಹೆಂಗದ ಅದು ಇಲ್ಲ, ಅವ ಖರೆ ನಾಟಕದ ಜೀವನ ಹುಡ್ದಿರ್ತಾನ, ಅವ ಸಾಯ್ತಾನ ಸಾಯಂಗಿಲ್ಲ ಮಾಸ್ತರ. ಅದು ನಾಟಕದ ಇಲ್ಲ. ಬಸವಣ್ಣನ ಪಾತ್ರ ಮಾಡಿದ ಒಬ್ಬ ಗಡಸ್ ಮಗ ಊರಾಗ ನಾಟಕ ನಡೆದದ, ಜಾತ್ರೆಗ ನಾಟಕ ಇಟ್ಟಾರ ಬಸವಣ್ಣಂದು. ಹೌದಲ್ರಿ, ಅವ ಬಸವಣ್ಣ ತಿಳ್ಕೊಂಡ ಮತ್ತ ಅವ ಬ್ಯಾರೆ ಇರ್ತಾನ ಮುಂಜಾನೆ 10 ಹೊಂಡ್ರಾಗ. ಅವ ಬಸವಣ್ಣ ಅಲ್ಲ, ಅವನ ಪಾತ್ರ ಮಾಡ್ಯಾನಂದ್ರ ಬರೀ ಬಸವಣ್ಣನ ತಿಳ್ಕೊಂಡಳಕಿ. ಹೌದಲ್ರಿ ಮಾಸ್ತರ. ಅಲ್ಲ ತಂಗಿ, ಅವ ಹಂಗಿರಂಗಿಲ್ಲ, ಅದು ಟೈಮ್ ಅದ ಹಂಗ. ಅದಕ್ಕೆ ಹೇಳ್ಯಾರ ಮಾಸ್ತರ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ನೀವೆಲ್ಲ. ಶಿವ ಮ್ಯಾಲ ಹಿಂಗ ಹೇಳ್ಯಾರ. ಇಲ್ಲಿ ಅವ್ರು ಎಲ್ಲರೂ ನಾವು ಸೂತ್ರಧಾರಿ, ನಾವು ಪಾತ್ರಧಾರಿ ಮ್ಯಾಲ ಇದ್ದವನೇ ಸೂತ್ರಧಾರಿ ಹೇಳ್ಯಾರ ಮಾಸ್ತರ. ಮಾತ್ರ ನನಗೊಂದು ಸೌಜ ಹೊಂಟದ, ಇವ್ರೊಂದು ಸಖಿ ಖ್ಯಾಲಿ ಹಾಡಿದ್ರ ಮಾಸ್ತರ. ದೇವಿಲಿನ ನಂಬಿ ಧನ್ಯಳಾದೇನ, ಜಗದಂಬ ನಂಬಿಲಿನ ಧನ್ಯಳಾದೇನ. ನೀನು ದೇವಿ ಸೀತಾ, ರಾವಣ ಇವನ ಇದ್ರಾಗ ಇಟ್ಟಾನ, ಅಶೋಕವನದಾಗ ಇಟ್ಟಾನ. ನೀನು ಅಂಬ ಇದ್ದೀಳು, ನೀನು ಜಗದಂಬ ಇದ್ದೀಳು, ನೀನು ತುಳಜಾವಿದ್ದಳು, ಪೌಚವಿದ್ದಳು, ದುರ್ಗವಿದ್ದಳು. ಅಕ್ಕಿ ಹೋಗಿ ಯಾಕೆ ಬಿಡ್ಸ್ಕೊಂಡ್ ಬರ್ಲಿಲ್ಲ? ನಮ್ಮ ಹನುಮಂತೆ ಯಾಕೆ ಹೋದ? ಅಲ್ಲಿಗೆ ಹೋಗ್ಬೇಕಾಯ್ತು. ನಿಮಗ ತಾಯಿಗೆ ನಮ್ಮದವ್ರು ಯಾರು ಉದ್ದಾರ ಆಗಿಲ್ಲ ಮಾಸ್ತರ. ನಮ್ಮ ತಂದಿಗೆ ನಮ್ಮದವ್ರು ಅದ್ರ ಬೆಳಕಿಗೆ ಬಂದಾರ ಅಂತ ತಿಳ್ಕೊಂಡ್ ಉಳ್ಕೋ ನಡಿಲ್ರಿ ಮಾಸ್ತರ. ಅದಕ್ಕೆ ನಮ್ಮ ಸ್ವಾಮಿಗಳಾದ್ರೂ ಕೂಡ ಏನ್ ಮಾಡ್ಯಾರ್ರಿ? ಅವರು ಹೆಣ್ಣು ಕುದುರೆ ಮೇಲೆ ಕುಂದ್ರಲಾಕತ್ತಾರ ಸ್ವಾಮಿಗಳ. ನಾವು ಗುರುಗಳಿಗೆ ಗೊತ್ತಿಲ್ಲ ಹೆಣ್ಣು ಕುದುರೆ ಮೇಲೆ ಹ್ಯಾಂಗ ನಡೆದಪ್ಪ ಅಂದ್ರೆ ಹವಲ್ದಾರ್ ಕುದುರೆ ಆದ ಪ್ಲೇ ಆಗ್ಯದ. ಇದು ಹವಲ್ದಾರ್ ಕುದುರೆ ಕತಿ ಆದ ಪ್ಲೇ ಆಗ್ಯದ. ಹೆಣ್ಣು ಕುದುರೆ ಮೇಲೆ ಕುಂತ್ರಿ ಏನ್ ಮಾಡ್ತದ? ಲಡಾಯಿ ಆಗಂಗಿಲ್ರಿ ಮಾಸ್ತರ, ಅದು ಆಗಂಗಿಲ್ಲಲ್ರಿ. ಮತ್ತ ಗಂಡ ಕುದುರೆ ಮೇಲೆ ಕುಂತ್ರೆ ಲಡಾಯಿ ಆದ್ರೆ ಸಾಧಿಸ್ತದ. ನಡಿಲ್ರಿ.
ಏ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡಕ ಅಖಂಡ ಸಾಕ್ಷಿ ಎರಡುದರೊಳಗ ಹುಡುಗಿ ಅಖಂಡ ಸಾಕ್ಷಿ ಎರಡು ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗನಾಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ನಿನ್ನ ಅಲ್ಲೇ ಮಗನಾಗ ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ ಇದು ಆಕಾರ ಇದ್ದಿದ್ದಿಲ್ಲ ಯಾತರ ಹುಡುಗಿ ಆಕಾರ ಇದ್ದಿದ್ದಿಲ್ಲ ಯಾತರ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪಸೂರದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪಸೂರದ ಪ್ರತಿಬಿಂಬಿತ ಒಂದು ಗೊಂಬಿಗೆ ನಿರ್ಮಿಸಿ ಅದಕ್ಕ ಆದಮ ಅಂತ ಹೆಸರ ಇಟ್ಟಿದ ಹುಡುಗಿ ಆದಮ ಅಂತ ಹೆಸರ ಇಟ್ಟಿದ ಗಂಡಗೊಂಬಿ ತಯಾರ ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣಗೊಂಬಿ ಮಾಡಿ ಬಣ್ಣ ಕೊಟ್ಟಿದ ಮಾಮ ಹವಾ ಅಂತ ಹೆಣ್ಣುಗೊಂಬಿಗೆ ಹೆಸರಿಟ್ಟ ಹಿಂಗ ಕುರಾನದೊಳಗ ಏತಾರ ಬರಿದ ತಂಗಿ ಕುರಾನದೊಳಗ ಏತಾರ ಪುರಾಣ ಶಾಸ್ತ್ರಕ್ಕ ಭೇದಿಲ್ಲ ಯಾತರದ ಏಕೋಲಾಕ ಬ್ರಹ್ಮನ ಸಾಕ್ಷಾತ್ ಕೈಲಾಸದಲ್ಲಿ ಹೌದು ಯಾವ ನಮ್ಮ ಹಾಲಮತದ ಒಡೆಯನಾದಂತ ಗುರು ಯಾರು ಹಾಲಮತಕ್ಕೆ ಮಾತ್ರ ಒಡೆಯನ ನಿಶ್ಚಿಗೊಂಡಂತ ಗುರು ರೇವಣ ಸಿದ್ದೇಶ್ವರ. ಹೌದು ಹೌದು ಆ ರೇವಣ ಸಿದ್ದೇಶ್ವರ ಏನ್ ಮಾಡ್ದತ್ತಮ್ಮ? ಏನ್ ಮಾಡ್ತಿದ್ರಿ ಮಾಸ್ತರ್ ಸಣ್ಣವಿದ್ದಾಗ? ಇವಾಗ ಗಂಟು ಬಿದ್ದ ನೋಡ್ರಿ ಪಿಚ್ಚಗಣ ಏನತ್ತ ಏನಂತ ಬಿದ್ದಾನ್ರಿ? ಅವನೇ ಮುಕ್ತಿ ಕೊಟ್ಟಾಳ, ಅವನೇ ಮುಕ್ತಿ ಕೊಟ್ಟಾಳ. ಈ ರೇವಣ ಸಿದ್ದೇಶ್ವರ ಬ್ಯಾರೇನೆ ಮತ್ತ ಇದು ಒಂದು ರೇವಣ ಸಿದ್ಧ ಗರುಗುರು ರೇವಣ ಸಿದ್ಧ ಇದು. ಹೌದು. ಅದಕ್ಕ ಅವಾಗ ಕೈಲಾಸದೊಳಗೆ ಹೋಗಿ ಅಮ್ಮ ಏನ್ ಮಾಡ್ದ ಗುರು ರೇವಣಾದ್ಯ? ಏನಂದ? ಹೋಗಿ ಮಾತ್ರ ಅವ ಒಂಟೆ ಕೈಲಿ ನಮಸ್ಕಾರ ಮಾಡ್ದ ಕೈಲಾಸದೊಳಗೆ. ಜೋಡಿಯಾಗಿ ಕೂತಿರಲ್ಲ ಪಾರ್ವತಿ ಪರಮೇಶ್ವರ ಇಬ್ರು ಜೋಡಿ ಮ್ಯಾಗ ಕೂತಿದ್ರು ಕೈಲಾಸದೊಳಗ. ಇವ ಹೋಗಿ ಒಂಟೆ ಕೈಲಿ ನಮಸ್ಕಾರ ಮಾಡ್ದ. ಯಾವ ಸೀಟ್ ಬತ್ತು? ಅವಾಗ ಕೂತಿದ್ರು ನೋಡ್ರಿ ಕಿ ಪಿಚ್ಚಗಣ ಪೀರವ ಪಾರ್ವತಿ, ಇವ್ರು ಪಾರ್ವತಿ ಮಗಳಾಗ. ಆಕಿ ಮಗಲಾಗ ಕೂತ್ ಏನಂದಳು? ಏನಂದಳು? ಅಲ್ಲ ಇದಕ್ಕ ಮುಕ್ಕಳೆ ಹೈಕೊಳಕ್ ಸರಿಯಾಗಿ ಲಂಗುಟಿ ಇಲ್ಲಿ ಇವನಿಗೆ ಇಲ್ಲ ಸಾಧುಗ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಾನಲ್ಲ. ನಾ ನಿನ್ನ ಮಗಲಾಗ ಕೂತೀನಿ ಅನ್ನೋದು ಖಬರ್ ಆದಿಲ್ಲ ಅವನಿಗೆ ಎಲ್ಲ ಕತ್ತಳು ಪರಮಾತ್ಮಗ. ಖಬರ್ ಹೇಳಿ ಸಾಧು. ಅವಾಗ ಪರಮಾತ್ಮಂದ ಅದಕ್ಕೆ ಅವ ಬಹಳ ಜಾಣದನ್ರಿ ಪರಮಾತ್ಮ. ಅವ್ರವ್ರಿಗೆ ಜಗಳ ಹಚ್ಚಿ ಬಿಟ್ಬಿಡವ ಕೈ. ಹೌದೌದು. ಅವಾಗ ಅವ ಪಾತ್ರಧಾರಿ ಇದ್ದ, ಅವ ಏನ್ ಮಾಡ್ದ ಸೂತ್ರಧಾರಿ. ಪರಮಾತ್ಮಗೆ ಕೇಳಿದ ಕೂಡಲೇ ಅವ ಏನಂದ? ಏನಂತಾನ್ರಿ? ನಿನಗೆ ಯಾವ ಒಂಟ ಕೈಲಿ ನಮಸ್ಕಾರ ಮಾಡ್ಯಲ್ಲ ಅವನಿಗೆ ಕೇಳದ್ರ ಉತ್ತರ. ಏನ್ ಮಾಡ್ತಾಳ ಪಾರ್ವತಿ? ಪಾರ್ವತಿ ವಾದ ಮಾಡ್ಲಕತ್ತಳಪ್ಪ. ಯಾರು ಕೂಡ? ಪರಮಾತ್ಮನ್ ಕೂಡ, ರೇವಣ ಸಿದ್ಧನ್ ಕೂಡ. ಹೌದಪ್ಪ, ಹೋಗಿ ವಾದ ಮಾಡ್ತಾಳ. ಸಾಧು ಮಗನ ಹೈಕೊಳಕ ಲಂಗುಟ್ಟಿಲ್ಲ ನಿನ್ನ ಮುಕ್ಳ್ಯಾಗ. ಮಗನ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದ್ರಲ್ಲ, ಮಗ್ಲಾಗ ಕೂತಿನಿಲ್ಲ
ಪರಮಾತ್ಮನ ಹೆಂಡತಿ ಹೌದು ಅರ್ಧಾಂಗಿನಿ ನಾವು ಮಗಲ ಕೂತಿದ್ದ ಖಬರಿಲ್ಲೇನೋ ಸಾಧು ಅಂದಳು. ಅವಾಗ ಗುರು ರೇವಣಾದ್ಯ ಅಂದ, ನೀನು ಅರ್ಧಾಂಗಿನಿ ಅಂತ ತಿಳ್ಕೊಂಡು ಅದಕ್ಕೆ ನಿನಗೆ ಏನ್ ಮಾಡಿದ ಅರ್ಧ ಬುದ್ಧಿ ತಿಳ್ಕೊಂಡು ನಿನಗೆ ಅರ್ಧಾಂಗಿನಿ ಅಂದಾರ ನಾವು. ಅನಂತು ಹಿಡಿದ ಒಬ್ಬನೇ ಹಣ ಅಂದ್ರ ನಾ ಒಂಟೆ ಕೈಲ ಯಾಕೆ ನಮಸ್ಕಾರ ಮಾಡೀನಿ? ಆದಿ ಅನಾದಿ ಮುನಾದಿ ಅಚ್ಚಿ ಕಡಿ ಹಿಡ್ಕೊಂಡು ಶೂನ್ಯ ನಿಶೂನ್ಯದ ಅಚ್ಚಿ ಕಡಿ ಆಕಾರ ನಿರಾಕಾರ ಅಚ್ಚಿ ಕಡಿ ಹಿಡ್ಕೊಂಡು ನಮ್ಮ ಅಪ್ಪ ಒಬ್ಬನೇ ಇದ್ದಿದ್ದೆ ಗೊತ್ತ ನನಗೆ. ಹೌದಪ್ಪ ನೀ ಐಲಿ ಕಡೆಗೆ ಏಸು ಬಂದವ ನಿಮ್ಮಂತವ್ ಗೊತ್ತಿಲ್ಲ ನನಗ. ಆದಿ ಅನಾದಿ ಅಚ್ಚಿ ಕಡೆಗೆ ಮಾತ್ರ ಪರಮಾತ್ಮ ಒಬ್ಬನೇ ನಮ್ಮ ಅಪ್ಪ ಅಂತ ನನಗೆ ಗೊತ್ತದ. ಅದಕ್ಕೆ ನಾವು ಒಂಟೆ ಕೈಲಿ ನಮಸ್ಕಾರ ಮಾಡೀನಿ. ಅವಾಗ ಏನ್ ಮಾಡ್ತಾಳ್ರಿ ಇವ್ರು ಪಾರ್ವತಿ? ಅವಾಗ ಎರಡು ಕೂಡಿಕೆ ಕಚ್ಚಾಳಕ್ ಚಾಲು ಮಾಡಿದ್ರಿ. ಪರಮಾತ್ಮ ಹೇಳ್ದ, ನಿಮ್ದು ಇಲ್ಲಿ ಸಾಮರ್ಥ್ಯ ಗೊತ್ತಾಗಂಗಿಲ್ಲ ಇಬ್ಬರದು. ಭೂಲೋಕದೊಳಗೆ ಹೋಗಿ ನೀನು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗೆ ಮಾತ್ರ ಗುರು ರೇವಣಾದ್ಯಾಗಿ ಹುಟ್ಟಿ ಬಾ. ನೀನು ಕೊಲ್ಲಾಪುರದೊಳಗೆ ಮಾತ್ರ ಆದಿಲಕ್ಷ್ಮಿಯಾಗಿ ಹುಟ್ಟಿ ಬಾ, ಮಹಾಲಕ್ಷ್ಮಿಯಾಗಿ ಹುಟ್ಟಿ ಬಾ ಅಂತ ತಿಳ್ಕೊಂಡು ಇಬ್ಬರಿಗೆ ಭೂಲೋಕದಾಗ ಕಳಿಸ್ತಾನ. ಅವಾಗ ಹಿಂದ್ರಗಡೆ ಈ ಮಹಾಲಕ್ಷ್ಮಿ ಕೈಯಾಗ ಸಿಕ್ಕು ಯಾರು? ಕೈಯಾಗ ಸಿಕ್ಕು ಗುರು ರೇವಣನ ಕೈಯಾಗ ಸಿಕ್ಕು. ಏನಾಗ್ಯಾಡ್ರಿ ಇವ್ರ ಮಹಾಲಕ್ಷ್ಮಿ ಅಂದ್ರೆ ಸಾಮಾನ್ಯ ಇದ್ದಿದಿಲ್ರಿ ಪಾಕಿ. ನಮ್ಮ ಮನಿಗಳಿಗೆಲ್ಲ ಒಂದೊಂದೇ ಬಾಗಿಲುಗಳಿದ್ದು. ಆಕಿ ಇದ್ರುವಂತ ಮನೆಗೆ ಏಸು ಬಾಗಿಲಿದ್ದು? ಹಿಂದ್ 9 ಬಾಗಿಲು, ಮುಂದ್ 9 ಬಾಗಿಲು, ಮಗ್ಲು 9, ಈ ಕಡೆ 9 ಬಾಗಿಲ. ಕೊಲ್ಲಾಪುರದಾಗ ಏನಾದ್ರೂ ಹೋಗಿ ನೋಡಿ ಬರ್ರಿ ನೀವು ಆ ದೇವಿದು. 9 ಬಾಗಲ, 9 ಬಾಗಲಕ್ಕೆ ಒಂದೊಂದು ಶಿವಗಳಿಗೆ ನಿಂದ್ರಿಸಿದಳಕಿ. ಬಂದವ್ರಿಗೆಲ್ಲ ನುಗ್ಗಬೇಕಲ್ಲ, ಶಿವಗಳಿಗೆ ನಿಂದಿಸಿದ್ರು. ಸಂಚಾರ ಮಾಡ್ಕೋತ ಅಲ್ಲಿಗೆ ಬಂದ ಗುರು ರೇವಣಾದ್ಯ. ಅಲ್ಲಿ ಬಂದು ನಮ್ಮಂತವ್ರು ತಿಳಿದವ್ರು ಹೇಳಿದ್ರು ಅಲ್ಲಿ ಹೋಗ್ಬೇಡ್ರಿ, ಎಲ್ಲಿ ಹೋದ್ರು ಅಲ್ಲಿ ಹೋಗ್ಬೇಡ್ರಿ, ಹಾಲು ಕೂಡಲೇ ನುಂಗೆ ಬಿಡ್ತಾಳಕಿ ನಿನಗೆ. ಅಂದ ಕೂಡಲೇ ಹೋದವ್ರು ವಾಪೀಸೇ ಬಂದಿಲ್ಲ, ಹೋದವ್ರು ಆ ಕಡೆ ಒಳಗೆ ಹೋಗ್ಯಾರ, ಹೊಳಿ ಬಂದಿಲ್ಲ ಅಂತ ಹೇಳಕತ್ರು. ನೋಡ ಮಗಳಕ್ಕಿ ಹ್ಯಾಂಗ ನುಂಗ್ತಾಳ ನನಗ ತಿಳ್ಕೊಂಡು ಹಾದ ಒಳಗ. ಹೌದಪ್ಪ, ಹಿಂದಿನ ಜನ್ಮದ ತರಕಿತ್ತಲ್ಲ. ಹಿಂದಿನ ಜನ್ಮದ ತರಕಿತ್ತ ಅವನಿಗೆ. ಒಳಗೆ ಹೋಗ್ತಿದ್ದ ಇವು ಶಿವಗಳೆಲ್ಲ ಬಾಯಿ ತೆರೆದಿದ್ದೆಲ್ಲ ಪಟ್ನೆ ಬಾಯಿ ಮುಚ್ಕೊಂಡು ಬಿಟ್ಟು ಓಸು ಬಾಯಿ ಮುಚ್ಕೊಂಡು ಒಳಗೆ ಹೋದ್ರೊಳಗೆ ಮಗಳ ಮನಗಡ ಅಂಗಾತಿ ಬಿದ್ದಿದ್ದಳು ಈಕೆ ನಂಗೆ. ಎದ್ರ ಮ್ಯಾಗ ಮನ್ಸದ ಮ್ಯಾಗ ಮನ್ಕೊಂಡಿದ್ದಳು. ಕೊಲ್ಲಾಪುರ ಮಾಯಿ ಮಲಿ ಒಳಗ ಮಾತ್ರ ವಿಷ ತುಂಬ್ಕೊಂಡು ಕೂತಿದ್ಳು. ಇವ ಬಂದು ಕೂಡಲೇ ಮಾತ್ರ ಅವನಿಗೆ ಕೂಸು ಮಾಡಿ ಮಾತ್ರ ಮಲಿ ಕುಡಿಸಿ ಇವನಿಗೆ ಕಲಾಸ ಮಾಡ್ಬೇಕಂತ ತಿಳ್ಕೊಂಡು. ಅವಾಗ ಗುರು ರೇವಣಾದ್ಯ ಗೊತ್ತಾಯ್ತು. ಯಾವಾಗ ಆಕಿ ಪಟ್ನೆ ಕೂಸು ಮಾಡ್ಬೇಕನ್ನೋದ್ರೊಳಗೆ ಹೋಗಿ ಹಂಗೆ ಹೆಬ್ಬಟ್ಟು ಹಚ್ಚಿ ಮಲಿಗೆ ಹಚ್ಕೋತಿದ್ಳು ಕೂಸು ಮಾಡಿ. ಹೆಬ್ಬಟ್ಟು ಹಚ್ಚಿ ಮಲಿ ಒಳಗೆ ಇರುವಂತ ಎಲ್ಲ ವಿಷ ಎಲ್ಲ ಜಗ್ಗಿ ಬಿಟ್ಟ ಕೂಲಾಗಿ ಬಿದ್ದು ಚರರ ಚೀರಾಡ್ತಿದ್ರು ಮಗಳು. ಯಾರು? ಕೊಲ್ಲಾಪುರ ಮಾಯಿ. ಮತ್ತ ಅವಾಗ ಇಲ್ಲಿ ಹೋಗಿತ್ತು ನಿಮ್ಮ ತಾಯಿ ಸಾಕ್ ತಾಕತ್ತ. ಮತ್ತ ಅವನಿಗೆ ಕಲಾಸ ಮಾಡ್ಬೇಕಾಗಿತ್ತಲ್ಲ ಗುರು ರೇವಣಾದ್ಯಾಗ. ಮತ್ತ ಅಲ್ಯಾಕ್ ಸೋತಳು? ಅದಕ್ಕೆ ಹೇಳ್ಯಾರಲ್ರಿ ಮಾಸ್ತರ ಹಿರಿಯರ. ಅದಕ್ಕೆ ಹೇಳ್ಯಾರ, ಏನ್ ಹೇಳ್ಯಾರ? ಕೊಲ್ಲಾಪುರ ಮಾಯಿಯ ಹೆಣ್ಣ ಅಲ್ಲಂ ಪ್ರಭು ಸಿದ್ಧ ರೇವಣ ಪುಚ್ಚದ ಮೇಲೆ ಇಟ್ಟಿದ ಕಣ್ಣ ರಕ್ತಕಾರಿ ಹೊಂದೇಳ ಮರಣ. ಯಾರು? ಇವ್ರ ಮಾಯಿ, ಕೊಲ್ಲಾಪುರ ಮಾಯಿ. ಅದಕ್ಕ ಹೆಣ್ಣು ದೇವರಾಗಂಗಿಲ್ಲ, ಕ್ವಾಣ ಬಸವಣ್ಣ ಆಗ್ಲಕ್ ಸಾಧ್ಯನೇ ಇಲ್ಲ. ಹೆಣ್ಣು ದೇವರಲ್ಲ, ಕ್ವಾಣ ಬಸವಣ್ಣ ಅಲ್ಲ, ಅದು ಆಗ್ಲಕ್ ಸಾಧ್ಯನೇ ಇಲ್ಲ ಮಾಸ್ತರ. ಬರೋಬರ. ಅದಕ್ಕೆ ಏನ್ ಹೇಳ್ತಾರ ಮತ್ತೆ ನಡಿಲ್ರಿ ಪದ್ಯದೊಳಗೆ ಕೇಳ್ಯಾರ. ನಡಿಲ್ರಿ ಮಾಸ್ತರ, ಈ ಸೃಷ್ಟಿ ಹ್ಯಾಂಗ ಉತ್ಪತ್ತಿ ಆಗ್ಯದ. ಹೌದಲ್ರಿ. ಮಾಮ ಹವಾಲ್ದ ಹೆಣ್ಗೊಂಬಿಗೆ ಹೆಸರಿಟ್ಟ ಹಿಂಗ ಕುರಾನದೋಳು ಎತ್ತಾರ ಬರೀದ ಹುಡುಗಿ ಕುರಾನದೋಳು ಎತ್ತಾರ ಬರದ ಪುರಾಣ ಶಾಸ್ತ್ರಕ್ಕ ಭೇದಿಲ್ಲ ಯಾತರದ ಏಕೋಲಾಕ ಬ್ರಹ್ಮಣ ಅನ್ನ ನೀರ ಸಾಹಿತ್ಯ ಸರಿಯಾಗಿ ಮಾಡಿದಾನ ಕೊಂಡು ಒಟ್ಟು ಏರ್ಯಾದ ಮೋಹಲೋವ ಇಕ್ಕಿಗಿ ನಾಮ ಬಾಣ ಪ್ರಯೋಗಕ್ಕ ಹೂಡಿ ನಿಂತಾಳ ಆಗ ತೆಳಗ ಬಿದ್ದಾಳ ಇವ್ರ ರಂಬ ಬಿದ್ದಾಳ ಇವ್ರ ಲಾಡಿ ನಲ್ಲನ ಅಪ್ಪಿಕೊಂಡಾಳ ಮನ
ಮಾನ ತುಂಬ ಬಾಯಿಗೆ ಬಾಯಿ ಹಚ್ಚಿ ಕೊಟ್ಟಾಳ ಈಕಿ ಚುಂಬ ಕೊಟ್ಟಾಳ ಈಕಿ ಚುಂಬ ಅದಕ್ಕೆ ಈಕಿನ ಹೊಲ ಬೇಕಾದ ದಾಂಡಿಗೆ ಆದಂದ್ರು ನಮ್ಮ ರೈತ ಅಲ್ಲಿ ಬಂದು ಮಡಿಕೆ ಹೊಡಿಬೇಕು ಮತ್ತ ಅದ್ರಾಗ ಬಂದು ಏನ್ ಮಾಡ್ಬೇಕು ಹರ್ತಿ ಹೊಡಿಬೇಕು ಹೊಡಿಬೇಕು ಮಾಡ್ತಾರೆ ಬೀಜ ಬಿತ್ತಬೇಕು ಇವೆಲ್ಲ ಮಾಡಿದಾಗ ಅದ್ರೊಳಗೆ ಬೆಳೆ ಆಗ್ತದೆ ಅಷ್ಟೇ